ಬರ್ತೀವಿ ಮಧುರ ಒಂದು ಸ್ವಲ್ಪ ಫೋನ್ ಕೊಡ್ರಿ. ಬಾಯ್ 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 ವೇದು ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಒಂದೇ ಬೇಜಾರು, ನಮ್ಮದರ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ ಅನ್ನೋವಂಥದ್ದು. ತುಂಬ ಅಂದರೆ ತುಂಬ ಮನಸ್ಸಿಗೆ ಹೇಳ್ಕೊಳ್ಳಾರ್ದಷ್ಟು ನೋವು, ಸಂಕಟ. ನಿಜವಾಗ್ಲೂ ಏನೋ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗ ಕಿತ್ತು ಹೋಗ್ತಾ ಇದೆ ಅನ್ನೋಂಥ ಫೀಲಿಂಗು ನಿಜವಾಗ್ಲೂ. ಆದರೂ ಕೂಡ ಅವಳಂತೂ ಎಷ್ಟು ಖುಷಿಯಾಗಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ ನಮ್ಮದರ ಸ್ವಲ್ಪನೂ ಫೀಲಿಂಗ್ಸೇ ಇಲ್ಲ ನಾನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋಂಥದ್ದು. ಅಷ್ಟು ಕೂಲಾಗಿದ್ದಾಳೆ. ಅದು ಹೆಂಗೆ ಸಾಧ್ಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಹಾಸ್ಟೆಲ್ಗೆ ಬಂದು ರೀಚ್ ಆಗಿದ್ದಾಯಿತು. ಇನ್ನು ಮನೆಯಿಂದಲೇ ಕೊಬ್ಬರೆಣ್ಣೆ, ಶಾಂಪು ಈ ಥರ ಅವಳಿಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಬಂದಿದ್ದೀವಿ. ಮತ್ತು ಬಳೆ ಶಾಪಲ್ಲಿ ಸ್ವಲ್ಪ ಐಟಮ್ ತಗೊಳ್ಳೋ ಅಂಥದ್ದಿತ್ತು. ಅಂದರೆ ಮಿರರು ಮತ್ತು ಸ್ವಲ್ಪ ಲಿಪ್ ಬಾಂಬು, ಕ್ರೀಮು, ಪೌಡ್ರು ಈ ಥರ ಎಲ್ಲ ಬರುವಾಗಲೇ ತಗೊಂಡು ಬಂದ್ವಿ. ಹಂಗಾಗಿ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದಾಳೆ. ಇನ್ನು ನೋಡ್ತಾ ಇರ್ಬೋದು ಹೊಸ ರೂಮು ಇದು. ಅಂದರೆ ಹೋದ ವರ್ಷ ಇದ್ದಿದ್ದು ರೂಮೇ ಬೇರೆ, ಈ ವರ್ಷ ಇರೋಂಥ ರೂಮೇ ಬೇರೆ. ಈ ಕಬೋರ್ಡು ಕಾಟ್ಗೋಸ್ಕರನೇ ಮತ್ತು ಬೇಗ ಬಂದಿರೋ ಅಂಥದ್ದು. ಇವಾಗ ಏನು ಮಧುರ ಇಟ್ಕೊಂಡಿದ್ದಾಳಲ್ಲ, ಈ ಥರ ಕಬೋರ್ಡ್ ಎಲ್ಲ ಸಿಗ್ತಾ ಇರಲಿಲ್ಲ, ನಾವು ಲೇಟಾಗಿ ಬಂದಿದ್ದರೆ. ಹಂಗಾಗಿ ಈ ಸರಿ ಬೇಗನೆ ಬಂದ್ವಿ. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಬೇಗ ಆಗ್ತಾ ಇದ್ದಾಳೆ. ನನಗಂತೂ ಒಂದೊಂದು ನಿಮಿಷನೂ ನನ್ನ ಮಗಳಿಂದ ನಾನು ದೂರ ಹೋಗ್ತಾ ಇದ್ದೀನಲ್ಲಪ್ಪ ಅನ್ನಿಸ್ತಾ ಇದೆ. ಆದರೆ ಅವಳಿಗೆ ಮಾತ್ರ ಅವಳ ಫ್ರೆಂಡ್ಸು, ಸ್ಕೂಲು ಸಿಕ್ತು. ಇನ್ನು ಮುಂದೆ ನಾನು ಓದೋದು, ಆ ಹೋಮ್ವರ್ಕು, ಈ ಹೋಮ್ವರ್ಕು ಎಲ್ಲರೂ ನೀವು ಮಾಡಿದ್ದೀರಾ ಇದೇ ಕೇಳ್ತಾ ಇದ್ದಾಳೆ ಮಧುರ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ವ ಅವ್ರನ್ನ. ಇವಾಗ ಒಂದು 4 ಜನ ಏನೋ ಹುಡುಗಿಯರಿದ್ದಾರೆ ಅಷ್ಟೇ ಈ ರೂಮಲ್ಲಿ. ಮತ್ತು ಪಕ್ಕದ ರೂಮಲ್ಲಿ ಕೂಡ ಅಷ್ಟೇ, ಅಲ್ಲೊಂದು 5 ಜನ ಹುಡುಗಿಯರಿದ್ದಾರೆ. ಎಲ್ಲ ಒಂದು 9 ಜನ 10 ಜನ ಇರ್ಬೋದು. ಮತ್ತು ಬೇರೆ ಬೇರೆ ಕ್ಲಾಸಿಂದ ಅಂದರೆ 10th, 9th, 6th ಈ ಥರ ಹುಡುಗಿಯರೆಲ್ಲ ಬಂದಿದ್ದಾರೆ. 6th ಹುಡುಗಿಯರು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಇನ್ನು ನೋಡ್ತಾ ಇರ್ಬೋದು ಇದೇ ರೂಮು ಮಧುರದು. ಇನ್ನು 2 ಇದ್ದಾವಲ್ಲ, ಅದನ್ನು ಸಿಂಗಲ್ ಮಾಡ್ಕೊತಾರೆ ಹುಡುಗಿಯರು ಜಾಸ್ತಿ ಬಂದ ತಕ್ಷಣ. ಇನ್ನು ಅವರು ಕೆಲಸ ಮಾಡ್ತಾ ಇದ್ರಲ್ವ, ಆ ಆಂಟಿಯನ್ನೆಲ್ಲ ಮಾತಾಡಿಸ್ಕೊಂಡು ಬರೋಣ ಬಾರಮ್ಮ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಏನೂ ಸ್ವಲ್ಪನೂ ಫೀಲೇ ಆಗ್ತಾ ಇಲ್ಲ. ಇರಲಿ, ಹೆಂಗೋ ನನ್ನ ಮಗಳು ಈ ಥರ ಖುಷಿಯಾಗಿದ್ರೇ ಚೆನ್ನಾಗಲ್ವಾ. ಅಲ್ಲಿಂದ ನಾವು ಬಂದಿದ್ದು ಅವ್ರ ಮಿಸ್ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ನಮ್ಮೂರು ಪಕ್ಕದಲ್ಲೇ ಇರೋವಂಥದ್ದು ಅವರು ಊರು, ತಮ್ಮಯ್ಯನಹಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಸಮೀಪದಲ್ಲೇ ಇಲ್ಲೇ ಇರೋವಂಥದ್ದು. ಅವರು ಇವತ್ತು ಇಲ್ವಂತೆ, ಎಲ್ಲೋ ಸಿಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ಲು, ಹೊಳಲ್ಕೆರೆಗೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ಲು ಮಧುರ ಫ್ರೆಂಡು. ಸರಿ ಅಂತ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾಯಿತು. ಇನ್ನು ನಾವು ಹೊರಡೋ ಅಂಥ ಸಮಯ. ಇವಾಗ ಸ್ವಲ್ಪ ಮುಖದಲ್ಲಿ ಏನೋ ಒಂಥರ ಫೀಲು ಮಧುರಾಗಿ ಬಂದಿದೆ. ನೋಡ್ತಾ ಇರ್ಬೋದು ಬಾಯಿ ಮಾಡ್ತಾ ಇದ್ದಾಳೆ. ಇನ್ನು ಹತ್ರಕ್ಕೆ ಬಂದು ಈ ಥರ ಎಲ್ಲ ತಮ್ಮನ್ನ ಮುದ್ದಾಡಿ ಅವ್ರ ಅಪ್ಪನಿಗೆ ಬಾಯಿ ಹೇಳಿ ನೋಡ್ತಾ ಇರ್ಬೋದು. ಇವಾಗ ಎಷ್ಟು ಸಪ್ಪೆ ಮುಖ ಆಗಿದೆ. ಅವಳು ನಗ್ತಾ ಇದ್ದರೂ ಕೂಡ ಏನೋ ಒಂಥರ ಫೀಲಿಂಗ್ಸ್ ಇದೆ ಇವಾಗ, ನಮ್ಮಪ್ಪ ನಮ್ಮಮ್ಮ ಬಿಟ್ಟು ಹೋಗ್ತಾರೆ ಅನ್ನೋವಂಥದ್ದು. ಇನ್ನು ಅವರಪ್ಪ ಹುಷಾರು ಅಂತ ಒಂದು 100 ಸರಿ ಹೇಳಿದರು ಮಧುರಾಗೆ. ಸರಿಯಪ್ಪ ಅಂತ ಹೇಳಿದ್ಲು. ಇನ್ನು ಅಮೌಂಟು ಕೂಡ ಕೊಟ್ಟರು ಅವರಪ್ಪ. ಯಾಕೆ ಕೊಡ್ತೀರಾ, ಕೊಡಬೇಡ್ರಿ ಅಮೌಂಟು ಅಂತ ನಾನು ಬೈದೆ. ಇರಲಿ ಬಿಡು, ಏನಾದರೂ ತರಿಸ್ಕೊಂತಾಳೆ ಅಂತ ಹೇಳಿ ಕೊಟ್ಟಿದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು, ಬೇಜಾರು. ನನಗೆ ಏನೂ ಮಾತಾಡೋಕ್ಕಾಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಅಮ್ಮ ಹೋಗ್ತೀಯಾ ಅಂತ ಅವಳೇ ಕೇಳ್ತಾ ಇದ್ದಾಳೆ. ಮಧುರ ಒಂದು ಸ್ವಲ್ಪ ಫೋನ್ ಕೊಡ್ರಿ. ಬಾಯ್ 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 ವೇದು ಬಾಯ್. ಇನ್ನು ಅವ್ರನ್ನ ಕೆಲಸ ಮಾಡೋ ಆಂಟಿಗೆ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಇನ್ನು ಸೈನು ಕೂಡ ಮಾಡಿಲ್ಲ, ಡೈರೆಕ್ಟ್ ಇಲ್ಲೇ ಹಾಸ್ಟೆಲ್ ಹತ್ರನೇ ಬಂದಿತ್ತು ಕಾರು. ಹಂಗಾಗಿ ಇವಾಗ ಬಂದುಬಿಟ್ಟು ನಮ್ಮ ಊರು, ನಮ್ಮ ಅಡ್ರೆಸ್ಸು ಮತ್ತು ಇಷ್ಟು ಗಂಟೆಗೆ ನಾವು ಬಿಟ್ಟಿದ್ದು ಮಗುನ ಅಂತ ಹೇಳ್ಬಿಟ್ಟು ಎಲ್ಲನೂ ಸೈನ್ ಮಾಡಿಸ್ಕೊತಾರೆ ನಮ್ಮ ಹತ್ರ. ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವಾಗ ಇನ್ನೂ ಕ್ಲಾಸ್ ಏನೂ ಸ್ಟಾರ್ಟ್ ಆಗಿಲ್ಲ, ಯಾರು ಜನ ಇಲ್ಲ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಒಳಗಡೆ ಹೋಗೋದಕ್ಕೆ ಪ್ರವೇಶ ಇದೆ. ಎಲ್ಲರೂ ಬಂದಮೇಲೆ ಈ ಥರ ಒಳಗಡೆ ಹೋಗೋಕ್ಕೆ ಅವಕಾಶ ಇರಲ್ಲ. ಹೊರಗಿಂದನೇ ಬ್ಯಾಗ್ ಆಗಿರ್ಬೋದು, ಬುಕ್ ಆಗಿರ್ಬೋದು ಎಲ್ಲ ತಗೊಂಡು, ಟ್ರಂಕ್ ಆಗಿರ್ಬೋದು ಎಲ್ಲ ನಾವೇ ತಗೊಂಡು ಹೋಗಬೇಕು. ಇವಾಗ ಯಾರೂ ಇಲ್ವಲ್ಲ, ಹಾಗಾಗಿ ಒಳಗಡೆ ಕಾರ್ ಬಿಟ್ಟಿದ್ದಾರೆ.
ಹೋದ ವರ್ಷ ಇಂಥ ಟೈಮಲ್ಲಿ ಬೇರೆಯವ್ರ ಕಾರಲ್ಲಿ ಬಂದಿದ್ಲು ನಮ್ಮ ಮಧುರ. ಅವ್ರ ಅಪ್ಪಾಜಿ ಫ್ರೆಂಡ್ ಕಾರಲ್ಲಿ ಕರ್ಕೊಂಡು ಬಂದಿದ್ರು. ಈ ವರ್ಷ ದೇವ್ರ ದಯದಿಂದ ನಮ್ಮ ಕಾರಲ್ಲಿ ಬಂದಿದ್ದಾಳೆ. ನಮಗಿದ್ದು ಇದೆ ನಮ್ಮ ಮಧುರನ್ನ ಕರ್ಕೊಂಡು ಹೋಗೋಕ್ಕೂ ಬಿಡೋಕ್ಕೂ ಮತ್ತು ಅಂಗಡಿ ಐಟಮ್ ಏನಾದರೂ ಬಂದಾಗ ತರೋಕ್ಕೂ ಇಷ್ಟೇ. ಇನ್ನು ಬಾಕಿ ಟೈಮಲ್ಲೆಲ್ಲ ಮನೆ ಹತ್ರನೇ ಇರುತ್ತೆ. ಇನ್ನು ಮಧುರನ್ ಕೂಡ ಇಲ್ಲಿ ನಾವು ಸೈನ್ ಮಾಡ್ತಾ ಇದ್ದೀನಿ. ಮಧುರನ ಕೂಡ ಮತ್ತೆ ಬಂದಳು. ಅಮ್ಮ ನನಗೆ ಇವಾಗ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ, ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲಮ್ಮ ನನ್ನ ಕೈಲೂ. ಮತ್ತು ಇಷ್ಟೊತ್ತು ಫೀಲಿಂಗ್ಸೇ ಇಲ್ದೋಳ ಥರ ಸುಮ್ಮನೆ ಇದ್ದೆ ಅಂತ ಕೇಳಿದೆ. ಇಲ್ಲಮ್ಮ ಇವಾಗ ಬೇಜಾರಾಗ್ತಾ ಇದೆ ಅಂದ್ಲು. ಇನ್ನು ನೋಡ್ತಾ ಇರ್ಬೋದು ಓಡಿ ಓಡಿ ಹೋಗ್ತಾ ಇದ್ದಾಳೆ. ಸರಿ ಹೋಗು ಅಂತ ಹೇಳ್ಬಿಟ್ಟು ನಾವು ಕೂಡ ಇಲ್ಲೇ ನಮ್ಮ ಅಕ್ಕನ ಮಗ ಕೂಡ ಇದ್ದಾನೆ, ಅವನನ್ನು ಮಾತಾಡಿಸ್ಕೊಂಡು ಇನ್ನು ನಾವು ಕೂಡ ಹೊರಟಿದ್ದಾಯಿತು. ನನ್ನ ಮಗಳು ಇರೋವಂಥ ಹಾಸ್ಟೆಲ್ಲು ಇದೇನೆ. ಇದು ಯಾವ ಊರು ಏನು, ಇದು ಯಾವ ಊರಪ್ಪ ಅಂತಂದರೆ ಹೊಳಲ್ಕೆರೆ ಸಮೀಪದಲ್ಲಿ ಇರುವಂತಹ ಬೊಮ್ಮನಕಟ್ಟೆ ಅಂತ ಊರು ಸಮೀಪದಲ್ಲಿರುವಂಥ ಹಾಸ್ಟೆಲ್ಲು. MDR ಅಂತೇನೋ ಇದೆ ಈ ಹಾಸ್ಟೆಲ್ ನೇಮು. ಎಲ್ಲ ಮಕ್ಕಳು ಅಷ್ಟೇ, ಇಲ್ಲಿ ತಂದೆ ತಾಯಿ ನಿಂತ್ಕೊಂಡಾಗ ಆಗೋವಂಥ ಬೇಜಾರು, ನೋವು, ಸಂಕಟ ಒಂದೊಂದಲ್ಲ. ಯಾರೇ ಆಗಲಿ ಅಷ್ಟೇ, ಇಲ್ಲಿ ಮಕ್ಕಳು ನೋಡೋಕೆ ಬಂದಿರೋಂಥ ತಂದೆ ತಾಯಿಯರಿಗೆ ತುಂಬ ಅಂದರೆ ತುಂಬ ನೋವು ಸಂಕಟದಲ್ಲಿರ್ತಾರೆ. ಇವತ್ತು ನಮಗೂ ಕೂಡ ಅಷ್ಟೇ ಸಂಕಟ ನೋವು ಆಗ್ತಾಯಿದೆ. ಅವ್ರ ಅಪ್ಪಾಜಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಮಗಳನ್ನು ಹಾಸ್ಟೆಲ್ಗೆ ಬಿಡೋದು. ಇಲ್ಲೇ ದುರ್ಗದಲ್ಲೇ ಕಾನ್ವೆಂಟಲ್ಲೇ ಓದಿಸಿದ್ದು 5ನೇ ಕ್ಲಾಸ್ವರೆಗೂ ಅಲ್ಲೇ ಹಾಕಿದ್ರೆ ಆಯಿತು ಅನ್ನೋ ಅಂಥ ಮಾತು ಇಲ್ಲಿಂದ ಹೊರಡುವಾಗ ಪ್ರತಿ ಸಲನೂ ಹೇಳುವಂಥ ಮಾತು ಇದೇ ಆಗಿರುತ್ತೆ ನಮ್ಮ ಮನೆಯವರು. ನನಗೂ ಕೂಡ ಅಷ್ಟೇ ತುಂಬ ಬೇಜಾರು ನೋವಾಯಿತು. ಇನ್ನು ವೇದು ಪಾಪು ಅಂತೂ ಅಮ್ಮ ಮತ್ತೆ ಯಾವಾಗ ಕರ್ಕೊಂಡು ಬರೋಣ ಅಕ್ಕನ್ನ ಅಂತ ಕೇಳ್ತಾ ಇದ್ದಾನೆ. ತುಂಬ ಮನಸ್ಸಿಗೆ ನೋವಾಗುತ್ತೆ. 2 ದಿನ 3ನೇ ದಿನ ಸರಿ ಹೋಗುತ್ತೆ. ನನ್ನ ಮಕ್ಕಳು ಏನೋ ಇಲ್ಲಿ ಕೆಲ್ಸಕ್ಕೆ ಬಂದಿಲ್ವಲ್ಲ, ಓದೋದಕ್ಕೆ ಬುದ್ಧಿವಂತರಾಗೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ಇನ್ನು ಹೊಳಲ್ಕೆರೆ ಬಿಟ್ಬಿಟ್ಟು ನಮ್ಮ ಚಿತ್ರದುರ್ಗದ ಕಡೆ ಹೊರಡ್ತಾ ಇದ್ದೀವಿ. ವೇದು ಪಾಪು ಮುಂದೆನೇ ಕೂತ್ಕೊತೀನಿ ಅಂತ ಕೂತಿದ್ದಾನೆ. ಇನ್ನು ಅವ್ರ ಅಪ್ಪಾಜಿ ನೋಡ್ತಾ ಇರ್ಬೋದು ತುಂಬ ಬೇಜಾರಾಗಿದ್ದರು. ಹಂಗಾಗಿ ಸ್ವಲ್ಪ ಅವ್ರನ್ನ ಕಾಲೆಳೆಯಬೇಕು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊತ ಹೊರಡ್ತಾ ಇದ್ದೀನಿ. ನನಗಂತೂ ಮನಸ್ಸಲ್ಲಿ ಅದೇ ಚಿಂತೆ ನೋವು ಇದ್ದೇ ಇದೆ ಮಧುರನ. ಇನ್ನು ನನಗೆ ಸ್ಲಿಪ್ಪರು, ನಾನು ಬ್ರ್ಯಾಂಡೆಡ್ ಸ್ಲಿಪ್ಪರ್ ತಗೊಂಡೇ ಇರಲಿಲ್ಲ. ಯಾಕಂದರೆ ಕಡಿಮೆ ರೇಟಿಂದ ಅಂದರೆ 100-150 ಇದೇ ಥರ ಇವಾಗ 3-4 ತಿಂಗಳಿಂದ ಅದೇ ಸ್ಲಿಪ್ಪರ್ ಯೂಸ್ ಮಾಡ್ತಾಯಿದ್ದೆ. ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ, ಈ ಫಂಕ್ಷನ್ಗಳಿಗೆ ಹೋದಾಗ ಕಳ್ಕೊಂಡು ಬರ್ತಾಯಿದ್ದೆ. ಹಂಗಾಗಿ ನಮ್ಮ ಮನೆಯವರು ಸ್ಲಿಪ್ಪರ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ. ಕೇಳಿದ್ದೆ ಈ ಹಿಂದೆ ಒಂದು 15 ದಿನ ಮುಂಚೆ ನನಗೆ ಚಪ್ಪಲಿ ಬೇಕು ಅಂತ ಹೇಳ್ಬಿಟ್ಟು, ಹಂಗಾಗಿ ಕರ್ಕೊಂಡು ಬಂದಿದ್ದಾರೆ. ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಬಾಂಡ್ಲಿ ಎಷ್ಟು ಚೆನ್ನಾಗಿದ್ದಾವೆ. ಇನ್ನು ಸ್ಲಿಪ್ಪರ್ ತಗೊಂಡು ಇವಾಗ ಪಟ್ಲಿ ಮರಿ ತುಂಬ ಹನಿ ಜಡಿ ಹನಿ ಬರ್ತಾ ಇದ್ದಾವಲ್ಲ, ನೆನೀತಾ ಇದ್ದಾವೆ. ಒಳಗೆ ಬೆಚ್ಚಗೆ ಮಲಗಿದ್ದು, ಅವು ಹೊರಗಡೆ ಮಳೆಗೆ ನೆಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ತಾಟು ಕೂಡ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮಧುರನ್ ಬಿಟ್ಟು ನಮ್ಮ ಮನೆಯವರು ಇದ್ದಾರಲ್ಲ, ಅವ್ರ ಅಕ್ಕರ ಮನೆಗೂ ಕೂಡ ಹೋಗಿದ್ವಿ. ಅಲ್ಲಿ ಅವ್ರ ಮೊಮ್ಮಗಳದು ವೇದು ಪಾಪ ನೋಡ್ತಾ ಇರ್ಬೋದು ಬಾಲ್ ತೊಗೊಂಬಂದ್ಬಿಟ್ಟಿದ್ದಾನೆ. ಅದನ್ನೇ ಬೈಕ್ ಕಳ್ತಂಗೆಲ್ಲ ಮಾಡಬಾರ್ದು ತರಬಾರ್ದು ಅಂತ ಹೇಳ್ತಾ ಬಂದಿದ್ದೆ. ಯಾರಿದು ಅವ್ರು ಹೋಗಿತ್ತು ಯಾವ್ದು? ಇನ್ನು ಅವ್ರ ಅಪ್ಪಾಜಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಅಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ, ನಮ್ಮ ಅಪೋಸಿಟ್ ಇರೋ ಅಂಥ ಅಂಗಡಿಯಲ್ಲಿ ತಗೊತಾ ಇದ್ದಾರೆ ತಾಟ್ಪಲ್ಲು. ಕಂಟಿನ್ಯೂಸ್ ಒಂದು 4-5 ದಿನ ತುಂಬ ಅಂದರೆ ತುಂಬ ಮಳೆ ಬಂತು. ಪಾಪ ನಮ್ಮ ಪಟ್ಲಿ ಮರಿಗಳೆಲ್ಲ ನೆಂದ್ಬಿಟ್ಟಿದ್ದಾವೆ. ಹಂಗಾಗಿ ತುಂಬ ಬೇಜಾರು. ಒಳಗಡೆ ನಮಗೆ ಮಲ್ಕೋಬೇಕಂದ್ರೂ ನೆಮ್ಮದಿ ಇರ್ತಾ ಇದ್ದಿಲ್ಲ, ಮನಸ್ಸಿಗೆ ಒಂಥರ ಸಮಾಧಾನನೇ ಇರ್ತಾ ಇರಲಿಲ್ಲ. ಅಯ್ಯೋ ಪರಮಾತ್ಮ ಇದೇನಪ್ಪ ಹಿಂಗೆ ನೆನೀತಾ ಇದ್ದಾವೆ ಅಂತ ಅನಿಸ್ತಾ ಇತ್ತು. ಹಾಯ್ ಫ್ರೆಂಡ್ಸ್, ವಿನುನೇ ಬರ್ತಾ ಇದ್ದಾಳೆ. ಮಧುರನ್ ಬಿಟ್ಟು ಇವಾಗ ತಾನೇ ದುರ್ಗದಲ್ಲಿದ್ದೀವಿ, ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಇನ್ನೇನು ಮನೆಗೆ. ನಮ್ಮ ಮನೆಯವರು ತಾಟ್ ತರಕ್ಕೆ ಹೋಗಿದ್ದಾರೆ. ಪಟ್ಲಿ ಮರಿ ಮಳೆಗೆ ನೆನೀತಾ ಇದ್ದಾವಲ್ಲ, ಹಾಗಾಗಿ ಸ್ಲಿಪ್ಪರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ತಾಟು ಕೂಡ ತೊಗೊಂಡು ಬರ್ತಾ ಇದ್ದಾರೆ. ಇದೇ ತಾಟು ಸೈಜ್ ಬಂದುಬಿಟ್ಟು 15-18 ತೊಗೊಂಡು ಬರ್ರಿ ಅಂತ ಹೇಳಿದ್ದೆ. ಯಾಕಂದರೆ ಹಿಂದೆ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ, ಆವಾಗ 12-15 ತೊಗೊಂಬಂದಿದ್ರು, ಅದು ಆಗಲ್ಲ. ಹಂಗಾಗಿ ಇನ್ನು ಇಲ್ಲಿ ವೇದು ಪಾಪಗೋಸ್ಕರ ಆಟ ಸಾಮಾನು ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ.
ಅವನಿಗೆ ನಾನು ಇವಾಗ ಹೇಳಿಲ್ಲ ಅವ್ರ ಅಪ್ಪಾಜಿ ಹಿಂಗೆ ಆಟ ಸಾಮಾನು ತರಕ್ಕೆ ಹೋಗಿದ್ದಾರೆ ಅಂತ. ನಮಗಂತೂ ನಾವು ಚಿಕ್ಕವರಿದ್ದಾಗ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಈ ಥರ ಬೇರೆಯವ್ರನ್ನ ಆಡೋದು ನೋಡಿ ಖುಷಿ ಪಡ್ತಾ ಇದ್ವಿ. ನಮ್ಮ ಮಕ್ಕಳಾದರೂ ಆಡಲಿ ಅಂತ ಒಂದು ಮನೋಭಾವ ನನಗೂ ನಮ್ಮ ಮನೆಯವ್ರಿಗೂ. ನಾನು ಕೂಡ ಹೇಳ್ಕೊತ ಇರ್ತೀನಿ ರೀ, ಹಿಂಗೆ ಚಿಕ್ಕ ವಯಸ್ಸಲ್ಲಿ ಆಟ ಸಾಮಾನೆಲ್ಲ ಬೇರೆಯವ್ರು ಆಡ್ತಾ ಇದ್ರಲ್ಲ ಅದನ್ನ ನೋಡೇನೆ ಖುಷಿ ಪಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಏನಿರ್ತಿತ್ತು ಅಂದರೆ ಒಂದು 2 ರೂಪಾಯಿದೊಂದು PP ಇರ್ತಾಯಿತ್ತು ಅಷ್ಟೇನೆ. ಹಂಗೆ ವೀಡಿಯೋ ಮಾಡ್ಬೇಕಾರೆ ಹಂಗೆಲ್ಲ ಮಾಡಬಾರ್ದು. ನಿಮ್ಮ ಪಪ್ಪ ಎಲ್ಲಿಗೆ ಹೋಗಿದ್ದೆ? ಮಾತ್ರೆ ತರಕ್ಕೆ? ಯಾಕೆ? ನಿನಗೆ ಕೆಮ್ಮಾಗೈತಾ? ನೀನು ಟಾನಿಕ್ ಕುಡಿಯಲ್ಲ ಮತ್ತೆ ಮಾತ್ರೆ ನುಂಗ್ತೀಯಾ? ನಿಮ್ಮ ಪಪ್ಪನ ಹೆಸ್ರೇನು? ನೀನು ಯಾವ ಊರಿಗೆ ಹೋಗಿದ್ದಿ ಇವಾಗ? ಯಾರಲ್ಲಿರೋದು? ಯಾರ ಪಪ್ಪ? ನಿಮ್ಮ ಪಪ್ಪ ಅಲ್ಲ, ನಿಮ್ಮ ಪಪ್ಪ ಅಲ್ಲ. ಏನು ತರಕ್ಕೆ ಹೋಗಿತ್ತು ನಿಮ್ಮ ಪಪ್ಪ? ಏನು ಆಡೋದು? ಮಾತ್ರೆ ತರಕಂತ ಹೇಳ್ದೆ ಇವಾಗ. ಎಲ್ಲಿ ತೋರ್ಸು, ತೋರ್ಸು. ಏನದು? ಆಡೋದಾ? ನೀನು ಎತ್ತೆ ತೊಡಿತೀಯ, ಅದಕ್ಕೆ ಪಪ್ಪ ತರಲ್ಲ. ಹೊಡಿತೀಯ? ಏನ್ ತರಕ್ ಹೋಗಿತ್ತು ನಿಮ್ಮ ಪಪ್ಪ? ಇಷ್ಟೊತ್ತು ವೇದು ಪಾಪುಗೆ ಹೇಳಿರಲಿಲ್ಲ ನಾನು ಹಿಂಗೆ ಅವ್ರ ಅಪ್ಪಾಜಿ ಆಟ ಸಾಮಾನು ತರಕ್ಕೆ ಹೋಗ್ತಾರೆ ಅಂತ. ಇಲ್ಲಿ JCB ಮತ್ತು ಇಟಚಿ ಈ ಥರ ಲಾರಿಗಳು ತುಂಬ ಚೆನ್ನಾಗಿದ್ವು. ಹಾಗಾಗಿ ಅದನ್ನ ನೋಡೇನೆ ಹೋದ್ರು ಅವ್ರ ಅಪ್ಪಾಜಿ. ನೀನು ಕೊಡಿಸು ಅಂತ ನನಗೆ ಹೇಳ್ತಾ ಇದ್ದಾರೆ. ಇಲ್ಲ ರೀ, ನಾನು ಕೊಡಿಸಲ್ಲ, ನೀವೇ ಕೊಡಿಸಿ ಬೇಕಾದರೆ ಅಂತ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಇವ್ರು ಬಂದುಬಿಟ್ಟು ನಮ್ಮ ಕಡೆ ಇರಲ್ಲ, ಇವ್ರಿಗೆ ನಮ್ಮ ಭಾಷೆನೇ ಬರಲ್ಲ, ಬರೀ ಹಿಂದಿ ಭಾಷೆ ಮಾತಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಬರುತ್ತೆ, ನಮ್ಮ ಮನೆಯವ್ರಿಗೆ ಬರಲ್ಲ. ಹಂಗಾಗಿ ವೇದು ಪಾಪು ಅಲ್ಲಿ ಕೂತ್ಕೊಳ್ಳೇ ಇಲ್ಲ, ಹಂಗೆ ಆಟ ಮಾಡಿಬಿಟ್ಟ. ಹಂಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ವೇದು ಪಾಪು ಅಂತೂ ಫುಲ್ ಖುಷಿಯಾಗಿದ್ದಾನೆ. ಫಸ್ಟಿಗೆ ಅವನಿಗೆ ಹೇಳಿರಲಿಲ್ಲ ನಾವು ಹಿಂಗೆ ಅಲ್ಲಿ ಅವ್ರ ಅಪ್ಪಾಜಿ ಆಟ ಸಾಮಾನು ತರಕ್ಕೆ ಹೋಗಿದ್ದಾರೆ ಅಂತ. ಹಂಗಾಗಿ ಅವ್ನಿಗೆ ಗೊತ್ತಿರಲಿಲ್ಲ. ಅದಾದ ನಂತರ ಹೇಳಿದ್ದು. ಇನ್ನು ಗೋಬಿ ತಿನ್ನೋದಕ್ಕಂತ ಹೇಳ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ದೀವಿ. ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು ನನಗೆ ಹೆಂಗೆ ಹೊಡಿತಾ ಇದ್ದಾನೆ. ಇಲ್ಲಿ ಯಾರಿಗಾದ್ರೂ ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೆ. ಗಾಳಕ್ಕೆ ತಿರುಗ್ತೀಯಾ? ಮಾರನ್ ಬಿಡು. ಇನ್ನು ವೇದು ಪಾಪುಗೆ ಇದನ್ನು ಮಾರ್ಬಿಡ್ತೀನಿ, ಯಾರಿಗಾದ್ರೂ ಕೊಡ್ತೀನಿ, ನೀನು ಗಾಳೀಲಿ ತಿರುಗ್ತೀಯ ಮತ್ತು ಮನೆಯೇ ಸೇರಲ್ಲ ನೀನು ಅಂತ ಹೇಳಿದ್ದಕ್ಕೆ ನನ್ನನ್ನು ಹೊಡಿಯೋದಕ್ಕೆ ಬಂದ. ಇನ್ನು ಅವ್ರ ಅಪ್ಪಾಜಿ ಗೋಬಿ ಪಾರ್ಸಲ್ ತೊಗೊಂಬಂದರು. ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಎಷ್ಟೊಂದು ಆಟ ಸಾಮಾನುಗಳು ಇದ್ದಾವೆ. ಇದೇ ಥರದ್ದೇ ವೇದು ಪಾಪುಗೆ ಇವಾಗ ತೊಗೊಂಡಿರೋ ಅಂಥದ್ದು. ಇವತ್ತು ನೋಡ್ತಾ ಇರ್ಬೋದು ನನಗೆ ಸ್ಲಿಪ್ಪರು ಮತ್ತು ವೇದು JCB ಈ ತಾಟು 3 ಐಟಮ್ನು ತಗೊಂಡು ಊರ ಕಡೆ ಹೊರಟಿದ್ದಾಯಿತು ಗೋಬಿ ತಿಂತ. ಇನ್ನು ನೋಡ್ತಾ ಇರ್ಬೋದು 2 ಬರೀ ಡ್ರೈ ಮಾಡಿರೋಂಥ ಗೋಬಿ ಇರ್ತಲ್ಲ ಅದನ್ನು ಕಳಿಸಿದ್ರು. ಹಂಗಾಗಿ ವೇದು ಪಾಪಗೊಂದು ಕೊಟ್ಟಿದ್ದೀನಿ. ಅದು ಅವನು ಇಷ್ಟಪಟ್ಟು ತಿಂತಾನೆ. ಹಂಗಾಗಿ ನಾವೇನು ಜಾಸ್ತಿ ಈ ಥರ ಎಲ್ಲ ಏನು ತಿನ್ನಲ್ಲ, ಯಾವಾಗಾದರೂ ಹಿಂಗೆ ಹೊರಗಡೆ ಬಂದಾಗ ಅಷ್ಟೇ. ಬೇರೆ ಮಸಾಲೆ ಪುರಿ ಅಂಥದ್ದಾದರೆ ಅವ್ರ ಅಪ್ಪಾಜಿ ತರ್ತಾ ಇರ್ತಾರೆ ಅವಾಗ. ಇವಾಗ ಗೋಬಿ ಮತ್ತು ಗೋಬಿ ರೈಸ್ 2 ಕೂಡ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.